टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೀವು ಕೇಸ್ ಹಾಕಿದ್ರಲ್ಲ, ಇವರು ಸಸ್ಪೆಂಡ್ ಮಾಡಿದ್ರಲ್ಲ, ಡಿ ಕೆ ಶಿವಕುಮಾರ್ ಹೋಗಿ ರಿಸೀವ್ ಮಾಡ್ಕೊಂಡ್ರಲ್ಲ. ಆ ರಿಸೀವ್ ಮಾಡಿದಾಗ ನಿಮಗೆ ಬುದ್ಧಿ ಇರಲಿಲ್ವಾ? ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದುಹಾಕಿ ಎನ್ಕ್ವೈರಿ ಮಾಡ್ತಾರೆ. ಮತ್ತು ಪೊಲೀಸ್ ಇಲಾಖೆಯವರು ನಿರಾಕರಿಸಿದ ನಂತರ ನೀವು ಸಂಡೇನ ಮಾಡಬೇಕು ಅಂತ ಹೇಳ್ಕೊಂಡು ಅವರನ್ನು ಕರೆಸಿದ್ದಾರು. ನೀವು ಬೆಳಿಗ್ಗೆ ಟ್ವೀಟ್ ಮಾಡ್ತೀರಿ 4 ಗಂಟೆಗೆ ನಾನು ಅಭಿನಂದಿಸ್ತೇನೆ ಅಂತ. ಅವ್ರು ಹೋಗಿ ರಿಸೀವ್ ಮಾಡ್ತಾರೆ. ಅವ್ರನ್ನ ಕರ್ಕೊಂಬಂದು ಆ್ಯಸ್ ಇಫ್ ಅವರೇ ಏನೋ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಗೆಲ್ಲಿಸಿದ ರೀತಿಯಲ್ಲಿ ಅವರೇನು ತಮ್ಮನ್ನು ತಾವು ಕೋಚ್ ಅಂದ್ಕೊಂಡಿದ್ರ. ನಾನು ಹುಬ್ಳಿಯಿಂದ ನಾನು MP ಇದ್ದೇನೆ, ಹಿಂಗಾಗಿ ನಾನು ಊರು ಹುಬ್ಳಿ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಎರ್ಕೊಳ್ಳೋರ ಕೆಳಗಡೆ ಅಂದರೆ ಸ್ನಾನ ಮಾಡೋರ ಕೆಳಗೆ, ತಲೆಯ ಮೇಲೆ ಸ್ನಾನ ಮಾಡೋರ ಕೆಳಗಡೆ ಕೂತ್ಕೊಳ್ಳೋದು ಅಂತ. ಅವಾಗ ನಮ್ಮದು ಸ್ನಾನ ಆಯ್ತಂತ. ಅದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳೋದು ಎರ್ಕೊಳ್ಳೋರ ಬುಡಕ್ಕೆ ಡೊಗ್ಗುದು ಅಂತ ಹೇಳ್ತಾರೆ. ಡೊಗ್ಕೊಂಡು ಕುಡುತ್ತೆ ಕೆಳಗೆ, ಮ್ಯಾಲಿನಿಂದ ಅವ್ನ ತಲೆ ಮೇಲೆ ಬಿದ್ದು ನೀರಿಗೂ ಬಿಡ್ತದೆ. ಅದಕ್ಕೆ ಅವ್ರು ಗೆದ್ದ ನಂತರ ನಿಮಗೆ ಅದರಲ್ಲಿ ಕ್ರೆಡಿಟ್ ತೊಗೊಳ್ಳೋ ಚಟ ನಿಮಗೆ. ಆ ಉಪಮುಖ್ಯಮಂತ್ರಿನ ಏನು ಮಾಡ್ತೀರಿ ನೀವು ಸಿದ್ದರಾಮಯ್ಯನವರೇ? ನೀವು ಕರೆ ಕೊಟ್ಟದ್ದಕ್ಕೆ ನೀವು ಯಾವ ನೈತಿಕ ಹೊಣೆ ಹೊರತೀರಿ? ಒನ್ ಮಿನಿಟ್ ಕಂಪ್ಲೀಟ್ ಮಾಡ್ತೇನೆ. ಐ ವಿಲ್ ಟೇಕ್ ಯುವರ್ ಕ್ವಶನ್ಸ್. ಅವ್ರನ್ನ ಅಲ್ಲಿ ಹೋಗಿ ರಿಸೀವ್ ಮಾಡಿಕೊಂಡು ಕಪ್ಪಿಗೆ IPL ಕಪ್ಪಿಗೆ, ಕಪ್ ಅಂದರೆ ಚಾದ ಕಪ್ಪಲ್ಲ, ಮುತ್ತು ಕೊಡ್ಲಿಕ್ಕೆ ಹೋದ್ರಲ್ರಿ ಎಲ್ಲರೂ. ಅವಾಗ ನಿಮ್ಗೆ ನಾಚಿಕೆ ಮಾನ ಮರೆಯಿರಲಿಲ್ಲ? ಪೊಲೀಸರನ್ನು ಸಸ್ಪೆಂಡ್ ಮಾಡಿ ಭಾರಿ ದೊಡ್ಡ ಸಾಹಸ ತೋರಿಸ್ತಾ ಇದ್ದಿರಲ್ಲ. ಆಯ್ತು, ಅವ್ರದ್ದು ತಪ್ಪಿದೆ ಅಂತ ನಿಮ್ಗೆ ಅನಿಸಿದರೆ ದಟ್ಸ್ ಓಕೆ, ನಿಮ್ಮ ತಪ್ಪು ಕರೆ ಕೊಟ್ಟದ್ದು. ಮತ್ತು ಏರ್ಪೋರ್ಟಿಗೆ ಹೋದ್ರೆ ಆನಂತರ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ಹೋಗ್ಯಾರ ಇವರು ಉಪಮುಖ್ಯಮಂತ್ರಿ. ಒಂದು ಸ್ವಲ್ಪ ಏನಾದರೂ ಕಾಮನ್ ಸೆನ್ಸ್ ಬೇಕಲ್ಲ. ಸತ್ತರು ಅಂತ ಗೊತ್ತಾದ ಮೇಲೆ ಹೋಗಿದ್ದಾರೆ ಅಲ್ಲಿ. ಓಕೆ, ಅವರೇನೋ ಮಾಡ್ಕೊಂಡ್ರಪ್ಪ, ಸತ್ತರು ಅಂತ ಗೊತ್ತಾಯಿತು. ಅವ್ರು ನಾಳೆ ಏನೇನೋ ಕಾರಣ ಹೇಳ್ಬೋದು, ನಮ್ಗೆ ಗೊತ್ತಾಗಿರಲಿಲ್ಲ ಅನ್ಬೋದು, ಮತ್ತೊಂದು ಅನ್ಬೋದು, ಏನೋ ಹೇಳ್ಬೋದು. ದೇ ಆರ್ ಇಂಡಿವಿಜುವಲ್ಸ್, ದೇ ಆರ್ ನಾಟ್ ಗೌರ್ಮೆಂಟ್. ಅವರು ವೈಯಕ್ತಿಕ ಅವ್ರದ್ದು ತಪ್ಪದು. ಆದರೂ ಮಾಡಿದ್ದು ಪ್ಲೇಯರ್ಸು ಮಾಡಿದ್ದು ತಪ್ಪು. ಆದರೆ ಅಟ್ ದಿ ಸೇಮ್ ಟೈಮ್ ನಿಮ್ಮ ಉಪಮುಖ್ಯಮಂತ್ರಿ ಯಾಕೆ ಹೋದ್ರೆ? ಪರ್ಮಿಷನ್ ಕೊಟ್ಟಿಲ್ಲ ಅಂತಾದರೆ ದಯಾನಂದ್, ನಿಮ್ಮ ಉಪಮುಖ್ಯಮಂತ್ರಿ ಯಾಕೆ ಹೋದ್ರೆ?